ಖಾಲಿ ಸೈಟ್ ಮಾಲೀಕರಿಗೆ ಜಿಬಿಎ ಕಡೆಯಿಂದ ಶಾಕ್. ಸ್ವಚ್ಛತೆ ಕಾಪಾಡದ ಹಿನ್ನೆಲೆಯಲ್ಲಿ ಜಿಬಿಎ ನೋಟಿಸ್ ಕೊಡ್ತಾ ಇದೆ. 30ಕ್ಕೂ ಹೆಚ್ಚು ಸೈಟ್ ಮಾಲೀಕರಿಗೆ ನೋಟಿಸ್ ಅನ್ನು ಕೊಡಲಾಗ್ತಾ ಇದೆ. ಜಿಬಿಎಯಿಂದ ಖಾಲಿ ಸೈಟ್ಗಳ ಕ್ಲೀನಿಂಗ್ ಆಪರೇಷನ್ ಇದೀಗ ಪ್ರಾರಂಭವಾಗಿರುವುದು. ಸೈಟ್ ಕ್ಲೀನಿಂಗ್ ಅಭಿಯಾನಕ್ಕೆ ಕೃಷ್ಣ ಬೈರೇಗೌಡರೇ ಸಚಿವರೇ ಚಾಲನೆಯನ್ನ ನೀಡಿದ್ದಾರೆ. ಈಗ ನಾವು ಜುಲೈ 15ನೇ ತಾರೀಕು ನಾನು ಬೆಂಗಳೂರಿನಲ್ಲಿ ಎಲ್ಲರಿಗೂ ಮನವಿ ಮಾಡಿದೆ. ಸಾರ್ವಜನಿಕ ಜಾಗಗಳಲ್ಲಿ ಸುರಿದಿರುವ ಡೆಬ್ರೀಸು, ಕಳೆ ನಾವು ಪಾಲಿಕೆ ವತಿಯಿಂದ ಕ್ಲೀನ್ ಮಾಡ್ತೇವೆ. ಪಾಲಿಕೆ ಒಂದೇ ಅಲ್ಲ, ಮೆಟ್ರೋ, ಕೆ ರೈಡು, ಹಾಗೆ ಕೆಎಡಿಬಿ, ಬಿಡಿಎ, ಬೆಸ್ಕಾಮು ಇವೆಲ್ಲ ಸೇರ್ಕೊಂಡು ಸಾರ್ವಜನಿಕ ಜಾಗದಲ್ಲಿ ಇರುವಂತಹ ಡೆಬ್ರಿಸ್ ಲೆಗೆಸಿ ಸುಮಾರು ವರ್ಷಗಳಿಂದ ಸುರಿದಿರೋದನ್ನ ನಾವು ಕ್ಲಿಯರ್ ಮಾಡ್ತೇವೆ. ಅದೇ ಸಂದರ್ಭದಲ್ಲಿ ಅವರವರ ಸ್ವಂತ ಜಾಗಗಳು, ಖಾಲಿ ನಿವೇಶನಗಳಲ್ಲಿ ಡೆಬ್ರೀಸು ಅಥವಾ ಕಳೆ ಇದ್ರೆ ತಾವು ಸಾರ್ವಜನಿಕರು ತಮ್ಮ ಜಾಗವನ್ನ ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತೇಳಿ ಜುಲೈ 15ನೇ ತಾರೀಕಿಗೆ ನಾನು ಸಾರ್ವಜನಿಕರಿಗೆ ಮನವಿ ಮಾಡಿ ಆಗಸ್ಟ್ 15ರ ಒಳಗಡೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಂಡಿದ್ದೆ. ಎಲ್ಲರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದೇ ವಿಷಯವನ್ನ ದಯವಿಟ್ಟು ತಮ್ಮ ಸೈಟ್ ಅನ್ನ ತಾವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಕೇಳಿದ್ರು. ನಾನು ಮಧ್ಯದಲ್ಲೂ ಕೂಡ ಮಾಧ್ಯಮದ ಮುಖಾಂತರ ಮತ್ತು ಸರ್ಕಾರದ ಅಧಿಕೃತ ಖಾಲಿ ಸೈಟ್ ಗೇಟ್ ಬೀಗ ಹೊಡೆದ ಜಿಬಿಎ ಸಿಬ್ಬಂದಿ. ಖಾಲಿ ಸೈಟ್ ಸ್ವಚ್ಛಗೊಳಿಸದೆ ಕಸವನ್ನ ಬೆಳೆಸಿರುವ ಮಾಲೀಕರು ನೋಟಿಸ್ ಅನ್ನ ಕೊಟ್ಟರು, ಎಚ್ಚರಿಕೆಯನ್ನ ಕೊಟ್ಟಾಯ್ತು. ಅದಾಗಿಯೂ ಕೂಡ ನಿರ್ಲಕ್ಷ್ಯವನ್ನ ವಹಿಸಿದಂತಹ ಖಾಲಿ ಸೈಟ್ನ ಮಾಲೀಕರಿಗೆ ಈಗ ದಂಡದ ಬಿಸಿ ತಟ್ಟುತ್ತಿದೆ. ಬೆಂಗಳೂರಿನಲ್ಲಿ ಜಿಬಿಎಯಿಂದ ಸ್ವಚ್ಛತೆ ಕಾರ್ಯ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಯಾಕೆಂದ್ರೆ ಕಾನೂನಡಿಯಲ್ಲೂ ಅದಕ್ಕೆ ಅವಕಾಶ ಇಲ್ಲ. ಪಾರ್ಕ್ ಆಗಿ ಉಳಿಸಬೇಕು, ಅಲ್ಲೇನು ಮಾಡಕ್ಕೆ ಅವಕಾಶ ಇಲ್ಲ. ಬೇಸಿಕ್ ಏನಾದ್ರೂ ಈ ಹಾಲಿನ ಬೂತ್ ಆತರ ಏನಾದ್ರೂ ಒಂದೆರಡು ಮಾಡೋದ್ ಬಿಟ್ರೆ ಬೇರೆ ಏನು ಪಾರ್ಕ್ ಅಲ್ಲಿ ಕಾನೂನಡಿಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದು ನಾವು ಕೇವಲ ಬರೀ ಸರ್ಕಾರದ ಮೇಲೆ ಮಾತ್ರ ಹೇಳಿದ್ರೆ ಸಾಕಾಗಲ್ಲ, ಲೋಕಲ್ ನಾಗರಿಕರು ಕೂಡ ಅದರಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಪಾರ್ಕ್ ಯಾರಿಗೋಸ್ಕರ? ನಮ್ಮೆಲ್ಲರಿಗೋಸ್ಕರ ಇರುವಂತದ್ದು. ಸೊ ಇದನ್ನ ಉಳಿಸುವಂತ ಕೆಲಸ ನಾವು ಮಾಡಲೇಬೇಕು. ಯಾಕೆಂದ್ರೆ ನಮ್ಮ ಪ್ರತಿನಿಧಿ ವೀರೇಶ್ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ವೀರೇಶ್, ಖಾಲಿ ಸೈಟ್ಗಳಲ್ಲಿ ಬೆಳೆದಿರುವಂತಹ ಕಸಕಡ್ಡಿ ಅಥವಾ ಸ್ವಚ್ಛಗೊಳಿಸದ ಖಾಲಿ ಸೈಟ್ಗಳ ವಿರುದ್ಧ ಜಿಬಿಎ ಹೇಗೆ ಸಮರ ಸಾರಿದೆ? ಎಲ್ಲೆಲ್ಲಿ ಈಗ ಕಾರ್ಯಾಚರಣೆ ಮಾಡಿದ್ದಾರೆ? ಏನಿದೆ ಇಲ್ಲಿವರೆಗಿನ ತಮ್ಮ ಮಾಹಿತಿ? ರಂಜಿತ್, ಖಾಲಿ ನಿವೇಶನದಾರರಿಗೆ 1.5 ತಿಂಗಳ ಹಿಂದೆ ಜಿಬಿಎ ಖಡಕ್ ಸೂಚನೆ ಕೊಟ್ಟಿದ್ರು, ನೋಟಿಸ್ ಕೊಟ್ಟಿದ್ರು. ನಿಮ್ಮ ಖಾಲಿ ಸೈಟ್ ಅಲ್ಲಿ ಏನಾದ್ರೂ ಕಸ ಕಡಿ ಗಿಡ ಗಂಟೆಗಳಿದ್ರೆ ಖಾಲಿ ಮಾಡಿ ಅಂತ. ಬಟ್ 70% ಮಾಲೀಕರು ಖಾಲಿ ಮಾಡಿಲ್ಲ, ಹಾಗೇ ಬಿಟ್ಟಿದ್ದಾರೆ. ಅದರ ಭಾಗವಾಗಿ ಇಂದಿನಿಂದ ಆರಂಭವಾಗಿದೆ. ಜೆಸಿಪಿ ತಂದು ಜಿಬಿಎ ಅಧಿಕಾರಿಗಳೇ ಸಿಬ್ಬಂದಿಗಳಿಂದ ಕ್ಲೀನ್ ಮಾಡ್ತಿದೆ. ನಾನೀಗ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ದಮ್ಲೂರು ಭಾಗದಲ್ಲಿದ್ದೇನೆ. ನೋಡ್ತಿರೋದು ಜೆಸಿಬಿ ಮುಖಾಂತರ ಇದು ಕ್ಲೀನಿಂಗ್ ಕಾರ್ಯ ನಡೆದಿದೆ. ಈ ಒಂದು ಕ್ಲೀನಿಂಗ್ ಕಾರ್ಯವನ್ನ ಸೈಟ್ ಮಾಲೀಕರೇ ಜಿಬಿಎ ಕೊಡಬೇಕಾಗತ್ತೆ. 40,000 ಇಂದ 1,60,000ವರೆಗೂ ಏನೋ ಒಂದ್ ಕಡೆ ಕ್ಲೀನಿಂಗ್ ಪ್ರೊಸೆಸ್ ಇದೆ. ಯಾಕಂದ್ರೆ ಟಿಪ್ಪರ್ ತರ್ತಾರೆ, ಜೆಸಿಬಿ ಮುಖಾಂತರ ಕೆಲಸ ಕಾರ್ಯಗಳು ಮಾಡ್ತಾರೆ, ಸಿಬ್ಬಂದಿಗಳು ಕಟ್ತಾರೆ. ಎಲ್ಲವೂ ಪ್ರೊಸೆಸ್ ಆಗಿ ಈಗ 40,000 ಅಂದ್ರೆ ಸೈಟ್ ಯಾವ ರೀತಿ ಇರುತ್ತೆ, ಅಳತೆ ಇರುತ್ತೆ, ಆ ಲೆಕ್ಕದಲ್ಲಿ ಈಗ ದಂಡವನ್ನ ಇದು ಹಾಕಿದ ದಂಡ ಅಂದ್ರೆ ಮಾಲೀಕರೇ ಕೊಡಬೇಕಾಗುತ್ತೆ. ಇದರ ಖರ್ಚನ್ನ
ಯಾಕಂದ್ರೆ ಈ ಹಿಂದೆ ಒಂದ್ ಕಡೆ ಜಿಬಿಎ ನೋಟಿಸ್ ಕೊಟ್ಟಿದ್ರು, ಮತ್ತೊಂದ್ ಕಡೆ ಸೈಟ್ ಮಾಲೀಕರಿಗೆ ತಿಳಿಸಿದ್ರು. ಬಟ್ 70% ಸೈಟ್ ಮಾಲೀಕರು ಕ್ಲೀನಿಂಗ್ ಮಾಡದೆ ಹಾಗೆ ಸೈಟ್ ಅನ್ನು ಬಿಟ್ಟು ಹೋಗಿದ್ದಾರೆ. ಆ ಒಂದು ದೃಷ್ಟಿಯಿಂದ ಇವತ್ತಿನಿಂದ ಕೃಷ್ಣ ಬೈರೇಗೌಡರು ಚಾಲನೆ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ 160 ಖಾಲಿ ಸೈಟ್ಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಹಾಗೆ ಬಿಟ್ಟಿದ್ದಾರೆ, ಕಸ ಕಡ್ಡಿ ಗಿಡ ಗಂಟೆಗಳಿಂದ ಕೂಡಿದ್ದಾರೆ. ಯಾಕಂದ್ರೆ ಈ ಒಂದು ಸಮಸ್ಯೆಯಿಂದ, ಯಾಕಂದ್ರೆ ಇಲ್ಲಿ ಹಾವು ಚೋಳು ಮತ್ತೊಂದು ಕಡೆ ಈ ಸೊಳ್ಳೆಗಳ ಕಾಟ ಜೋರಾಗಿತ್ತು, ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗಿತ್ತು. ಹೀಗಾಗಿ ಬೆಂಗಳೂರನ್ನ ಸ್ವಚ್ಛ ಮಾಡುವ ದೃಷ್ಟಿಯಿಂದ ಈ ಒಂದು ಕಾರ್ಯ ಜಿಬಿಎ ಅಧಿಕಾರಿಗಳು ಆರಂಭಿಸಿದ್ದಾರೆ. ಇವತ್ತಿನಿಂದ ಪ್ರತಿಯೊಂದು ಏರಿಯಾಗಳಲ್ಲಿ ಬರ್ತಾರೆ, ಖಾಲಿ ಸೈಟ್ ಅಲ್ಲಿ ಏನಾದ್ರೂ ಕಸ ಕಡ್ಡಿ ಗಿಡ ಗಂಟೆಗಳಿದ್ರೆ ಸ್ವಚ್ಛತೆ ಮಾಡ್ತಾರೆ. ಬಟ್ ಆ ಸ್ವಚ್ಛತೆ ಮಾಡುವ ಹಣವನ್ನ ಸೈಟ್ ಮಾಲೀಕರಿಗೆ ಕೊಡಬೇಕಾಗುತ್ತೆ. ಯಾಕಂದ್ರೆ ದಂಡದ ಪ್ರಮಾಣ ಜಾಸ್ತಿ ಇದೆ. ಆ ಒಂದು ದೃಷ್ಟಿಯಿಂದ ಸ್ವಚ್ಛತೆ ಈಗ ಆರಂಭವಾಗಿದೆ. ಸೈಟ್ ಮಾಲೀಕರು ದಂಡ ಜಾಸ್ತಿ ಆಗಿತ್ತು ಅಂತ ಹೇಳಂಗಿಲ್ಲ, ಯಾಕಂದ್ರೆ ನಾವು 1.5 ತಿಂಗಳ ಟೈಮ್ ಕೊಟ್ಟಿದ್ದೀವಿ, ಆದ್ರೂ ನೀವು ಕ್ಲೀನ್ ಮಾಡಿಲ್ಲ. ಈಗಲಾದ್ರೆ ಎಚ್ಚೆತ್ತುಕೊಳ್ಳಿ, ಜಿಬಿಎಗೆ ತಿಳಿಸಿ, ಜಿಬಿಎ ಅಧಿಕಾರಿಗಳು ಬಂದು ಕ್ಲೀನ್ ಮಾಡ್ತಾರೆ. ದಂಡದ ಪ್ರಮಾಣ ಕಡಿಮೆ ಇರುತ್ತೆ. ನೀವೇನಾದ್ರೂ ಸೈಟ್ ಆಗೇ ಬಿಟ್ರೆ ದಂಡದ ಪ್ರಮಾಣ ಜಾಸ್ತಿ ಇರುತ್ತೆ. ನೋಡ್ತಿರ್ಬೋದು, ಸದ್ಯ ಇದೀಗ ಜೆಸಿಬಿ ತಂದು ಈಗ ಕ್ಲೀನಿಂಗ್ ಪ್ರೊಸೆಸ್ ಆಗ್ತಿದೆ. ಮತ್ತೊಂದು ಕಡೆ ಟಿಪ್ಪರ್ ಲಾರಿಗಳು ತಂದಿದ್ರೆ ಇಲ್ಲಿಂದ ಕಸವನ್ನ 25 ಕಿಲೋಮೀಟರ್ ದೂರದಲ್ಲಿ ಹೋಗಿ ಹಾಕಿ ಬರಲಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಖರ್ಚು ವೆಚ್ಚ ಇದೆ. ಹೀಗಾಗಿ ಸೈಟ್ ಮಾಲೀಕರು ಕೊಡಬೇಕೆಂಬುದು ಒಂದು ಕಡೆ ತಾಕೀತು ಸೂಚನೆ ಸಹ ಕೊಟ್ಟಿದ್ದಾರೆ. ಇಂದ್ರಿಂದ ಸೈಟ್ ಮಾಲೀಕರು ಈಗಲಾದ ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಏನಾದ್ರೂ ಜಾಗದಲ್ಲಿ ಖಾಲಿ ಸೈಟ್ ಇತ್ತಂದ್ರೆ ಅಲ್ಲಿ ಕಸ ಕಡ್ಡಿ ಗಿಡ ಗಂಟೆಗಳಿದ್ರೆ ಈಗಲೇ ಸ್ವಚ್ಛತೆ ಮಾಡಿ. ಇನ್ನೂ ಕಾಲಾವಕಾಶ ಇದೆ. ನಿಮ್ಮ ಹಣದಲ್ಲಿ ಖರ್ಚು ಏನೋ ಸ್ವಚ್ಛತೆ ಮಾಡಿ. ಜಿಬಿಎ ಅಧಿಕಾರಿಗಳು ಏನಾದ್ರೂ ಬಂದ್ರೆ ದುಪ್ಪಟ್ಟು ದಂಡ ಕೊಡಬೇಕಾಗತ್ತೆ, ಹಣವನ್ನು ಕೊಡಬೇಕಾಗತ್ತೆ. ಬೇಗ ಎಚ್ಚೆತ್ತುಕೊಳ್ಳಿ ಅಂತ ಸಚಿವ ಕೃಷ್ಣ ಬೈರೇಗೌಡರು ಒಂದ್ ಕಡೆ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ಸೆಂಟ್ರಲ್ ಪಾಲಿಕೆಯಿಂದ 160 ಕಡೆಗಳಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇಂದಿನಿಂದ ಸ್ವಚ್ಛತೆ ಕಾರ್ಯ ಮಾಡಲಿದ್ದೇವೆ, ಬೇಗ ಎಚ್ಚೆತ್ತುಕೊಳ್ಳಿ, ನೀವೇ ಸ್ವಚ್ಛತೆ ಮಾಡಿಕೊಳ್ಳಿ, ದಂಡ ವಿಧಿಸುವ ಹಂತಕ್ಕೆ ಹೋಗಬೇಡಿ. 40,000ದಿಂದ 1,60,000 ದಂಡ ಇದೆ. ಸೆಂಟ್ರಲ್ ಪಾಲಿಕೆ ಕಮಿಷನರ್ ಜಗದೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಸೆಂಟ್ರಲ್ ಪಾಲಿಕೆ ಕಮಿಷನರ್ ಆದ ಜಗದೀಶ್ ಇದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ಖಾಲಿ ಸೈಟ್ ಅಲ್ಲಿ ಯಾರೆಲ್ಲ ಕಸ ಗಿಡ ಗಂಟೆಗಳನ್ನ ಬೆಳೆಸಿದ್ದಾರೆ, ನೀವು ನೋಟಿಸ್ ಕೊಟ್ಟಿದ್ರೆ ಇನ್ನೂ ಅವರು ಸ್ವಚ್ಛತೆ ಕಾರ್ಯ ಮಾಡಿಲ್ಲ. ಇವತ್ತು ಖುದ್ದಾಗಿ ಜಿಬಿಎ ಸಿಬ್ಬಂದಿಗಳ ಸ್ವಚ್ಛತೆ ಕಾರ್ಯ ಮಾಡ್ತಾರೆ, ದಂಡ ಸಹ ವಿಧಿಸ್ತಾರೆ. ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ ಸರ್? ಎಷ್ಟು ಈಗ ಇವತ್ತು ತೆರವು ಕಾರ್ಯಾಚರಣೆ ಮಾಡ್ತಾರಂತ? ಈ ನೀವು ನೋಡಬಹುದು, ಮಾನ್ಯ ಸಚಿವರ ನೇತೃತ್ವದಲ್ಲಿ ಫ್ರೀಡಂ ಫ್ರಮ್ ವೇಸ್ಟ್ ಕೆಲಸವನ್ನು ನಾವು ಎಲ್ಲ ಕಡೆಗೂ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಮ್ಮಲ್ಲಿ ಸುಮಾರು 162 ಖಾಲಿ ಸೈಟ್ಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಕಸ ಬೆಳ್ಕೊಂಡಿದೆ, ಆಮೇಲೆ ಡೆಬ್ರೀಸ್ ಇದೆ, ಗಿಡಗಂಟೆಗಳೆಲ್ಲ ಬೆಳ್ಕೊಂಡಿವೆ. ಇವುಗಳನ್ನ ಕ್ಲೀನ್ ಮಾಡ್ಕೊಳ್ಳಿ ಅಂತ ನಾವು ಗಡುವು ಕೊಟ್ಟಾಗಿತ್ತು. ಆದ್ರೆ ಇದುವರೆಗೂ ಸಹ ರೆಸ್ಪಾಂಡ್ ಮಾಡದೇ ಇರೋರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಇವತ್ತಿಂದ ನಾವೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಆದ್ರೆ ನನ್ನ ಮನವಿ ಇಷ್ಟನೇ, ಈಗಲೂ ಸಹ ಅವಕಾಶ ಇದೆ. ನಿಮ್ಮ ಹತ್ರ ಜನ ಇಲ್ಲ ಅಂದ್ರೆ ನಾವೇ ಜನ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ನಮ್ಮ ಹತ್ರ ಏಜೆನ್ಸಿಗಳಿವೆ, ನೀವು ಕೇಳಿದ್ರೆ ನಾವು ಏಜೆನ್ಸಿಗಳನ್ನ ಕಳಿಸ್ಕೊಡ್ತೀವಿ. ನೀವೇ ರೇಟ್ ಮಾತಾಡ್ಕೊಳ್ಳಿ, ನೀವು ಕ್ಲೀನ್ ಮಾಡಿಸ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ರೆ ಪಾಲಿಕೆಗೆ ಅಷ್ಟಕ್ಕೆ ಮಟ್ಟಿನ ಕೆಲಸ ಉಳಿಯುತ್ತೆ. ಇಲ್ಲಾಂದ್ರೆ ನಾವು ರೆಡಿ ಇದ್ದೀವಿ, ಇವತ್ತಿಂದ ಪ್ರಾರಂಭ ಮಾಡ್ತಾ ಇದೀವಿ. ಎಲ್ಲ 162 ಸೈಟ್ಗಳನ್ನು ಕ್ಲಿಯರ್ ಮಾಡಕ್ ರೆಡಿ ಇದ್ದೀವಿ. ಕ್ಲಿಯರ್ ಮಾಡಿದ ಮೇಲೆ ನಮ್ದು ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಾರ್ಪೊರೇಷನ್ ಫಿಕ್ಸ್ ಮಾಡಿದ್ದಾರೆ, ಆ ರೇಟ್ ಅಲ್ಲಿ ನಾವು ವಸೂಲಿಯನ್ನು ಮಾಡ್ತೀವಿ. ಎಷ್ಟು ದಂಡ ಸರ್? ಎಷ್ಟು ಅಳತೆ ಪ್ರಕಾರ ದಂಡ ಆಗುತ್ತೆ ಸರ್? ಎಷ್ಟು ದಂಡ ವಿಧಿಸ್ತಾರಂತ? ಅದು 40,000ದಿಂದ 1,60,000ವರೆಗೂ ಸಹ ರೇಟ್ಗಳನ್ನ ಫಿಕ್ಸ್ ಮಾಡಿದ್ದೀವಿ. ಸ್ಕ್ವೇರ್ ಫೀಟ್ ಆಧಾರದ ಮೇಲೆ 30-40ಗಿಷ್ಟು, 60-40ಗಿಷ್ಟು, 50-80ಗಿಷ್ಟು ಈ ತರ ರೇಟ್ ಅನ್ನು ಫಿಕ್ಸ್ ಮಾಡಿದ್ದೀವಿ. ಆ ರೇಟು ನಾವು ಮಾಡಿದ್ರೆ ಜಾಸ್ತಿ ರೇಟ್ ಆಗುತ್ತೆ, ಯಾಕಂದ್ರೆ SR ರೇಟ್ ಪ್ರಕಾರ ಮಾಡಿದ್ವಿ. ಹಾಗಾಗಿ ನೀವೇ ಮಾಡ್ಕೊಂಡ್ರೆ ಖಂಡಿತ ಏಜೆನ್ಸಿಯವ್ರ ಜೊತೆ ನೀವೇ ರೇಟ್ ಅನ್ನ ಮಾತಾಡಿಕೊಂಡು ಫಿಕ್ಸ್ ಮಾಡ್ಕೋಬಹುದು. ನೀವು ಕಡಿಮೆ ದರದಲ್ಲಿ ನೀವು ಕ್ಲೀನ್ ಮಾಡ್ಕೋಬಹುದು. ಯಾಕಂದ್ರೆ ನಿನ್ನೆ ಗಡುವು ಮುಗಿದೋಗಿದೆ, ಒಂದ್ ಕಡೆ ನೋಟಿಸ್ ಕೊಟ್ಟಿದ್ರಿ, ಎಚ್ಚರಿಕೆ ಸಹ ನೀಡಿದ್ರಿ, ಇನ್ನೂ ನಿವೇಶನದಾರರ ಸ್ವಚ್ಛತೆ ಮಾಡಿಲ್ಲ. ಇಲ್ಲ, ಬಹಳಷ್ಟು ಜನ ರೆಸ್ಪಾಂಡ್ ಮಾಡಿದ್ದಾರೆ. ನಂಬರ್ ನನ್ನ ಹತ್ರ ಇಲ್ಲ ಎಷ್ಟು ಜನ ಮಾಡಿದ್ದಾರೆ ಅಂತ. ಸುಮಾರು ಜನ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ಒಂದಿಷ್ಟು ಜನ ಮಾಡಿಲ್ಲ, ಅಂತವ್ರನ್ನ ನಾವು ಕ್ಲೀನ್ ಮಾಡ್ತೀವಿ. ಎಲ್ಲೆಲ್ಲಿ ಸ್ವಚ್ಛತೆ ಕಾರ್ಯ ಮಾಡಿಲ್ಲ ಅಲ್ಲೆಲ್ಲ ನೀವು ನಿಮ್ಮ ಸಿಬ್ಬಂದಿಗಳಿಂದ ತೆರವು ಕಾರ್ಯಾಚರಣೆ ಮಾಡಿದ್ರೆ ಮತ್ತೆ ದಂಡ ಹಾಕುವ ಕೆಲಸ ಮಾಡ್ತಾರೆ? ಹೌದು, ನಾವು ಏಜೆನ್ಸಿನೇ ಫಿಕ್ಸ್ ಮಾಡಿದ್ದೀವಿ. ಇದನ್ನು ಕ್ಲಿಯರ್ ಮಾಡಲಿಕ್ಕೆ ಏಜೆನ್ಸಿಗಳನ್ನ ಫಿಕ್ಸ್ ಮಾಡಿದ್ದೀವಿ. ಆಲ್ರೆಡಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಾರ್ಪೊರೇಷನ್ ಇಂದ ರೇಟ್ ಫಿಕ್ಸ್ ಆಗಿದೆ, ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಇದಿಷ್ಟು ಸೆಂಟ್ರಲ್ ಪಾಲಿಕೆಯ ಕಮಿಷನರ್ ಆದ ಜಗದೀಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.